ದೇರ್ಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್. ಇದು ಸಾಮಾನ್ಯ ವ್ಯಕ್ತಿಯೊಬ್ಬ ಕೆಲಸ ಮಾಡಿದ ನಿಜವಾದ ಕಥೆ. ಒಬ್ಬ ಯುವತಿ ರೋಮಾ ರೈಲಿನಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡಳು. ಅನೇಕ ವಾಹನಗಳು ಹತ್ತಿರದಿಂದ ಹೋಗುತ್ತಿರಲು ಸಹ ಯಾರೂ ಸಹಾಯ ಮಾಡಲು ನಿಲ್ಲಲಿಲ್ಲ. ಆದರೆ ಆ ಸಮಯದಲ್ಲಿ ಒಬ್ಬ ಪರಾಯ ವ್ಯಕ್ತಿ ಬಾಲೇಶ್ವರ್ ತಾನೇನು ತೊಂದರೆಗೊಳಗಾಗಬಹುದು ಎಂಬುದನ್ನು ಬಿಟ್ಟು ತಕ್ಷಣ ಮುಂದಾಗಿ ಆಕೆಗೆ ಪ್ರಾಣ ಉಳಿಸುವ ಸಹಾಯ ಮಾಡಿದನು. ಇದು ಧೈರ್ಯ, ಮಾನವೀಯತೆ ಮತ್ತು ನಿಸ್ವಾರ್ಥತೆ ಎಂಬ ಮೌಲ್ಯಗಳನ್ನು ನೆನಪಿಸುವ ಹೃದಯವಿದ್ರಾವಕ ಕಥೆ. So, let us understand about this chapter. As the Mumbai suburban electric train made its 22nd 6:32 p.m. halt at a station, ಮುಂಬೈನ ಉಪನಗರ ಎಲೆಕ್ಟ್ರಿಕ್ ರೈಲು ಸಂಜೆ 6:32ಕ್ಕೆ ಕೇವಲ 20 ಸೆಕೆಂಡ್ಗಳ ಕಾಲ ನಿಲ್ಲಿಸಿತು. Commuters swarmed out and into its 12 packed coaches. ಪ್ರಯಾಣಿಕರು ಬೇರೊಂದು ಬಾಗಿಲಿನಿಂದ ಇಳಿದರು ಮತ್ತು ತುಂಬಿನ 12 ಬೋಗಿಗಳೊಳಗೆ ಹರಿದು ಹೋದರು. It's a regular scene in and around India's most populated metropolis. 21-year-old call center executive Roma Talreja tried to settle into a corner near the door. 21 ವರ್ಷ ವಯಸ್ಸಿನ ಕಾಲ್ ಸೆಂಟರ್ನ ಉದ್ಯೋಗಿ ರೋಮಾ ತಲ್ರೇಜಾ ಬಾಗಿಲ ಹತ್ತಿರ ಮೂಲೆಗೂ ಹೋಗಿ ನಿಲ್ಲಲು ಯತ್ನಿಸುತ್ತಿದ್ದಳು. ದ ಟ್ರೇನ್ ಹರ್ಟಲ್ಡ್ ಅಹೆಡ್ ಆ್ಯಂಡ್ ರೋಮಾ jammed between other women was trying to find some space to stand safely on. ರೈಲು ವೇಗವಾಗಿ ಮುಂದಕ್ಕೆ ಹೋಗುತ್ತಿತ್ತು ಮತ್ತು ರೋಮಾ ಇತರ ಮಹಿಳೆಯರ ನಡುವೆ ಚಿಪ್ಪಾಗಿ ನಿಂತು ಸುರಕ್ಷಿತವಾಗಿ ನಿಲ್ಲಲು ಜಾಗ ಹುಡುಕುತ್ತಿದ್ದಳು. When she suddenly got pushed, lost her tenor's foothold and panicked. ತಕ್ಷಣವೇ ಯಾರೋ ತಳ್ಳಿದ ಕಾರಣದಿಂದ ಅವಳ ಕಾಲಿನ ಹಿಡಿತ ತಪ್ಪಿತು ಮತ್ತು ಅವಳು ಗಾಬರಿಯಾದಳು. Her hands reached for the steel railing above, but finding only air. ಅವಳು ತಲೆ ಮೇಲಿನ ಉಕ್ಕಿನ ಹ್ಯಾಂಡಲ್ ಹಿಡಿಯಲು ಕೈ ಹತ್ತಿಸಿದಳು, ಆದರೆ ಏನೂ ಸಿಗದೆ ಖಾಲಿ ಗಾಳಿಯನ್ನೇ ಹಿಡಿದಳು. ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದಿ ಕೋಚ್. ಹ್ಯಾಂಡಲ್ ಹಿಡಿಯಲಾಗದ ಕಾರಣ ರೋಮಾ ಬೋಗಿಯಿಂದ ಕೆಳಗೆ ಬೀಳುತ್ತಿದ್ದಳು. The clattering roar of the train muffled the thud of her fall onto the ground more than a meter below. ರೈಲಿನ ಭೀಕರ ಶಬ್ದ ಅವಳು ಮೀಟರ್ಗಿಂತ ಹೆಚ್ಚು ಎತ್ತಿದ್ದ ನೆಲಕ್ಕೆ ಬೀಳುವ ಧ್ವನಿಯನ್ನು ಮುಚ್ಚಿದಂತಾಗಿತು. She was knocked senseless. ಅವಳು ಬಿದ್ದ ತಕ್ಷಣವೇ ಪ್ರಜ್ಞಾಹೀನಳಾಗಿ ಹೋಗಿದ್ದಳು. Standing near the door of another train speeding in the opposite direction, 20-year-old Baleshwar Mishra couldn't believe that what he had just seen. A young woman in a black silver kameez lying next to the tracks. ಹೆಚ್ಚು ವೇಗವಾಗಿ ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತಿದ್ದ ಇನ್ನೊಂದು ರೈಲಿನ ಬಾಗಿಲ ಬಳಿ ನಿಂತಿದ್ದ 20 ವರ್ಷದ ಬಾಲೇಶ್ವರ ಮಿಶ್ರಾ ಕಣ್ಣು ಮುಂದೆ ನೋಡಿದ ದೃಶ್ಯವನ್ನು ನಂಬಲಾಗದೆ ನಿಂತಿದ್ದ. ಒಂದು ಕಪ್ಪು ಸಲ್ವಾರ್ ಕಮೀಜ್ ಧರಿಸಿದ ಯುವತಿ ರೈಲು ಹಳಿಗಳ ಪಕ್ಕದಲ್ಲಿ ಬಿದ್ದಿದ್ದಳು. Meanwhile, gasps and screams emanated from his compartment. ಆ ಸಮಯದಲ್ಲಿ ಅವನ ಬೋಗಿಯಿಂದ ಆಘಾತದ ಉಸಿರು ಎಳೆಯುವ ಶಬ್ದಗಳು ಮತ್ತು ಚೀಚುಕಾರುಗಳು ಕೇಳಿಸುತ್ತಿದ್ದವು. There's a girl by the tracks, the voices cried out. ಹಳಿಯ ಪಕ್ಕದಲ್ಲಿ ಒಬ್ಬ ಹುಡುಗಿ ಬಿದ್ದಿದ್ದಾಳೆ ಎಂಬ ಕೂಗುಗಳು ಕೇಳಿಬಂದವು. Impulsively, Baleshwar went and grabbed the train's red emergency chain and pulled it down frantically. ತಕ್ಷಣದ ಪ್ರತಿಕ್ರಿಯೆಯಾಗಿ ಬಾಲೇಶ್ವರ್ ತಕ್ಷಣವೇ ರೈಲಿನ ಕೆಂಪು ತುರ್ತು ಸರಪಳಿಯನ್ನು ಹಿಡಿದು ಬಲವಾಗಿ ಎಳೆದನು. The train screeched, slowing down. ರೈಲು ಜೋರಾಗಿ ಶಬ್ದ ಮಾಡುತ್ತಾ ನಿಧಾನವಾಗಿ ನಿಲ್ಲತೊಡಗಿತು. He then surveyed the compartment full of weary faces. ಆಮೇಲೆ ಅವನು ಆತಂಕಭರಿತ ಮುಖಗಳಿಂದ ತುಂಬಿದ್ದ ಬೋಗಿಯನ್ನು ನೋಡುತ್ತಿದ್ದನು. Let's go and help her, he shouted. ಬನ್ನಿ ಅವಳಿಗೆ ಸಹಾಯ ಮಾಡೋಣ ಎಂದು ಅವನು ಜೋರಾಗಿ ಕೂಗಿದನು. But nobody volunteered. Afraid of getting involved, of being inconvenienced perhaps.
ಆದರೆ ಯಾರೂ ಮುಂದೆ ಬರಲಿಲ್ಲ. ಅವರು ತೊಂದರೆ ಆಗಬಹುದು, ತಕ್ಷಣ ಬಲವಂತವಾಗಿ ಏನಾದರೂ ಆಗಬಹುದು ಎಂಬ ಭಯದಿಂದ ಮುನುಗಿದರು. ಹಿಸ್ ಹಾರ್ಟ್ ಹ್ಯಾಮರಿಂಗ್ ಹಿಸ್ ಚೆಸ್ಟ್, ಬಲೇಶ್ವರ್ ಶೋವ್ಡ್ ಹಿಮ್ಸೆಲ್ಫ್ ಟು ದಿ ಡೋರ್ ಆ್ಯಂಡ್ ಜಂಪ್ಡ್ ಆಫ್ ದಿ ಸ್ಟಿಲ್ ಮೂವಿಂಗ್ ಟ್ರೈನ್. ಹೃದಯ ಬಡಿದುಕೊಳ್ಳುತ್ತಿರುವಾಗ ಬಾಲೇಶ್ವರ್ ತಕ್ಷಣವೇ ಬಾಗಿಲಿಗೆ ಓಡಿ ಹೋದನು ಮತ್ತು ಇನ್ನೂ ಚಲಿಸುತ್ತಿದ್ದ ರೈಲಿನಿಂದ ಹಾರಿದನು. As he landed on the ground, a burst of pain shot up in his ankle. ಅವನ ಕಾಲು ನೆಲಕ್ಕೆ ತಾಗಿದ ತಕ್ಷಣದಲ್ಲೇ ತುಂಟೆಯ ಭಾಗದಲ್ಲಿ ತೀವ್ರವಾದ ನೋವು ಉಂಟಾಯಿತು. ಬಟ್ ದೇರ್ ವಾಸ್ ನೋ ರಿಯಲ್ ಡ್ಯಾಮೇಜ್. ಆದರೆ ಯಾವುದೇ ಗಂಭೀರ ಗಾಯವಾಗಿರಲಿಲ್ಲ. He got up to find part of his old rubber slipper sole torn off as the result of his fall. ಅವನು ಎದ್ದು ನಿಂತಾಗ ಹಳೆಯ ರಬ್ಬರ್ ಚಪ್ಪಲಿಯ ತುಂಡು ಬಿಗಿದು ಹೋಗಿರುವುದನ್ನು ನೋಡಿದನು. ಬಟ್ ಬಲೇಶ್ವರ್ ಸ್ಟಾರ್ಟೆಡ್ ಟು ಸ್ಪ್ರಿಂಟ್ ಬ್ಯಾಕ್ ಬಿಟ್ವೀನ್ ದಿ ಟ್ರ್ಯಾಕ್ಸ್ ಆಸ್ ಹಿಸ್ ಟ್ರೈನ್ ಪಿಕ್ಡ್ ಅಪ್ ಸ್ಪೀಡ್ ಅಗೇನ್ ಆ್ಯಂಡ್ ಡಿಸಪಿಯರ್ಡ್. ಆದರೂ ಬಾಲೇಶ್ವರ್ ತಕ್ಷಣವೇ ಹಳಿಗಳ ನಡುವೆ ಓಡತೊಡಗಿದನು, ಏಕೆಂದರೆ ಅವನ ರೈಲು ಮತ್ತೆ ವೇಗದಿಂದ ಸಾಗುತ್ತಾ ಕಣ್ಮರೆಯಾಯಿತು. ಬಾಲೇಶ್ವರ್ ವಾಸ್ ಸೋ ಫಾರ್ ಅವೇ ಫ್ರಮ್ ರೋಮಾ ಹಿ ಕುಡಂಟ್ ಸಿ ಹರ್. ಬಾಲೇಶ್ವರ್ ರೋಮಾದಿಂದ ತುಂಬ ದೂರದಲ್ಲಿ ಇದ್ದನು, ಅವಳನ್ನು ನೋಡಲು ಸಾಧ್ಯವಾಗಲಿಲ್ಲ. ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್, ಹಿ ಥಾಟ್, ಗ್ಯಾಸ್ಪಿಂಗ್ ಫಾರ್ ಬ್ರೆತ್. ನಾನು ತುಂಬ ತಡವಾಗಿಲ್ಲವೋ ಎಂದು ಉಸಿರಾಟ ತೀವ್ರವಾಗಿದ್ದಾಗ ಆತನು ಯೋಚಿಸಿದನು. ಆಫ್ಟರ್ ರನ್ನಿಂಗ್ ಫಾರ್ ಸೆವರಲ್ ಮಿನಿಟ್ಸ್ ಹಿ ಫೌಂಡ್ ಹರ್ ಸ್ಪ್ರಾಲ್ಡ್ ಬೈ ದಿ ಸೈಡ್ ಆಫ್ ದಿ ಟ್ರ್ಯಾಕ್ಸ್. ಕೆಲವು ನಿಮಿಷಗಳ ಕಾಲ ಓಡಿದ ನಂತರ ಅವನು ಅವಳನ್ನು ಹಳಿಗಳ ಪಕ್ಕದಲ್ಲಿ ಬಿದ್ದಿರುವ ಸ್ಥಿತಿಯಲ್ಲಿ ಕಂಡನು. ಬೆಹೆನ್ಜಿ, ಆಪ್ ಠೀಕ್ ಹೈ, ಹಿ ಆಸ್ಕ್ಡ್. ಸಿಸ್ಟರ್, ಆರ್ ಯು ಓಕೆ? ಬೆಹೆನ್ಜಿ, ನೀವು ಚೆನ್ನಾಗಿದ್ದೀರಾ ಎಂದು ಅವನು ಕೇಳಿದನು. ಬಟ್ ದೇರ್ ವಾಸ್ ನೋ ರೆಸ್ಪಾನ್ಸ್ ಆ್ಯಂಡ್ ನೋ ಹೆಲ್ಪ್ ಇನ್ ಸೈಟ್. ಆದರೆ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ, ಸಹಾಯ ಮಾಡಲು ಯಾರೂ ಅತ್ತ ಮತ್ತೆ ಇಲ್ಲ. ದೇ ವರ್ ಅಲೋನ್ ಸಮ್ವೇರ್ ಬಿಟ್ವೀನ್ ಟೂ ಸ್ಟೇಷನ್ಸ್ 5 kilometers apart in Thane district, which borders Mumbai. ಅವರು ಮುಂಬೈಗೆ ಹೊಂದಿರುವ ಠಾಣೆ ಜಿಲ್ಲೆಯಲ್ಲಿ 5 ಕಿಲೋಮೀಟರ್ ಅಂತರವಿರುವ 2 ನಿಲ್ದಾಣಗಳ ನಡುವಿನ ಎಡೆಯಲ್ಲಿ ಒಬ್ಬರಿಗೊಬ್ಬರು ಮಾತ್ರ ಇದ್ದರು. ಬಲೇಶ್ವರ್ could see blood flowing out of a gash behind the young woman's head. ಬಾಲೇಶ್ವರ್ ಆ ಯುವತಿಯ ತಲೆ ಹಿಂದೆ ಗಾಯದಿಂದ ರಕ್ತ ಹರಿಯುತ್ತಿರುವುದನ್ನು ಕಂಡನು. ಸೇಯಿಂಗ್ ಅ ಸೈಲೆಂಟ್ ಪ್ರೇಯರ್, he lifted the 5 foot 250 kilo Roma gingerly and made his way across the tracks, looking out for trains and searching for a way out. ಒಂದು ನಿಶಬ್ದ ಪ್ರಾರ್ಥನೆ ಮಾಡಿ 5 ಅಡಿ 2 ಇಂಚು ಎತ್ತರವಿದ್ದು 50 ಕಿಲೋಗ್ರಾಂ ತೂಕದ ರೋಮಾವನ್ನು ಎಚ್ಚರಿಕೆಯಿಂದ ಎತ್ತಿ ಬಾಲೇಶ್ವರ್ ರೈಲುಗಳು ಬರುತ್ತಿದೆಯೆಂದು ನೋಡುತ್ತಾ ಹಳಿಗಳ ಮೇಲೆ ನಡೆತೊಡಗಿದನು ಮತ್ತು ದಾರಿ ಹುಡುಕುತ್ತಿದ್ದನು. He crossed through some shrubbery and followed the direction of the sounds until he found the road. ಅವನು ಕೆಲವು ಗಿಳಗಂಟಿಗಳ ಮೂಲಕ ಹಾದಿ ಮಾಡಿಕೊಂಡು ಶಬ್ದ ಕೇಳುವ ದಿಕ್ಕಿನಲ್ಲಿ ಸಾಗಿದನು ಮತ್ತು ಕೊನೆಗೆ ರಸ್ತೆ ತಲುಪಿಸಿದನು. My sister is injured, he implored motorists who drove by. Please help me take her to a hospital. But no one stopped. ನನ್ನ ತಂಗಿಗೆ ಗಾಯವಾಗಿದೆ ಎಂದು ಬೈಕ್ ಮತ್ತು ಕಾರು ಚಾಲಕರಿಗೆ ಬಾಲೇಶ್ವರ್ ಮನವಿ ಮಾಡುತ್ತಿದ್ದನು. ದಯವಿಟ್ಟು ಅವಳನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಸಹಾಯ ಮಾಡಿ. ಆದರೆ ಯಾರೂ ನಿಲ್ಲಲಿಲ್ಲ. That morning on December 10, 2010, a Friday, Roma Talreja arrived at the call center bright and early. 2010 ಡಿಸೆಂಬರ್ 10ನೇ ತಾರೀಖು ಶುಕ್ರವಾರದ ಬೆಳಗ್ಗೆ ರೋಮಾ ತಲ್ರೇಜಾ ತಾನೊಬ್ಬಳು ಕಾಲ್ ಸೆಂಟರ್ಗೆ ತಡವಿಲ್ಲದೆ ಉತ್ಸಾಹದಿಂದ ಬಂದುಕೊಂಡಳು. ದ ಬಿಕಾಮ್ ಗ್ರ್ಯಾಜುಯೇಟ್ ಫ್ರಮ್ ಪುಣೆ ಹ್ಯಾಡ್ ಬೀನ್ ವರ್ಕಿಂಗ್ ದೇರ್ ಫಾರ್ 2 years, ಲವಿಂಗ್ ಹರ್ ಜಾಬ್, ಟಾಕಿಂಗ್ ಆ್ಯಂಡ್ ಕನೆಕ್ಟಿಂಗ್ ಟು ಕಸ್ಟಮರ್ಸ್ ಆ್ಯಂಡ್ ಮೇಕಿಂಗ್ ನ್ಯೂ ಫ್ರೆಂಡ್ಸ್ ದೇರ್. ಪುಣೆಯಿಂದ ಬಿಕಾಮ್ ಪದವೀಧರೆ ಆಗಿದ್ದ ರೋಮಾ
ಅಲ್ಲಿ 2 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಳು. ಕೆಲಸವನ್ನು ಇಷ್ಟಪಡುವಳು. ಗ್ರಾಹಕರ ಜೊತೆ ಮಾತನಾಡುವುದು ಮತ್ತು ಹೊಸ ಸ್ನೇಹಿತರನ್ನು ಮಾಡುವುದನ್ನು ಆಕೆ ಆನಂದಿಸುತ್ತಿದ್ದಳು. ಆಫ್ಟರ್ ವರ್ಕ್ ಶಿ ವೆಂಟ್ ಟು ದಿ ಕೆಫೆಟೇರಿಯಾ ವೇರ್ ಶಿ ಆ್ಯಂಡ್ ಹರ್ ಫ್ರೆಂಡ್ಸ್ ಜೋಕ್ಡ್, ಲಾಫ್ಡ್ ಆ್ಯಂಡ್ ಮೇಡ್ ಪ್ಲ್ಯಾನ್ಸ್ ಫಾರ್ ದಿ ವೀಕೆಂಡ್. ಕೆಲಸದ ನಂತರ ಆಕೆ ತನ್ನ ಸ್ನೇಹಿತರೊಂದಿಗೆ ಕ್ಯಾಫೆಟೇರಿಯಾಕ್ಕೆ ಹೋಗಿ ನಗುಜೋಕು ಮಾಡಿಕೊಂಡು ಪ್ಲ್ಯಾನ್ಗಳನ್ನು ಮಾಡಿದರು. ದೆನ್ ಹೆಡಿಂಗ್ ಹೋಮ್ ಅಲೋನ್ ಆಫ್ಟರ್ ಹರ್ ಶಿಫ್ಟ್, ರೋಮಾ ವಾಸ್ ಲುಕಿಂಗ್ ಫಾರ್ವರ್ಡ್ ಟು ಹ್ಯಾವಿಂಗ್ ಸಪ್ಪರ್ ವಿತ್ ಹರ್ ಪೇರೆಂಟ್ಸ್ ಆ್ಯಂಡ್ ಬ್ರದರ್ ಆ್ಯಂಡ್ ಅ ಲಾಂಗ್ ಫೋನ್ ಚಾಟ್ ವಿತ್ ಹರ್ ಫಿಯಾನ್ಸೆ ವಿಜಯ್. ಅವಳ ಶಿಫ್ಟ್ ಮುಗಿದ ನಂತರ ಮನೆಗೆ ತಾನೊಬ್ಬಳೇ ಹೋಗುತ್ತಿದ್ದ ರೋಮಾ ತಾಯಂದೆ ಮತ್ತು ಅಣ್ಣನೊಂದಿಗೆ ಊಟ ಮಾಡುವ ಹಾಗೂ ಮಂಗಲಾರ್ತಿಯಾಗಿರುವ ವಿಜಯ್ನೊಂದಿಗೆ ದೂರವಾಣಿ ಚರ್ಚೆಗೆ ಉತ್ಸುಕಳಾಗಿದ್ದಳು. ಬಾಲೇಶ್ವರ್ ಮಿಶ್ರಾ ಹ್ಯಾಸ್ ಅ ವೆರಿ ಡಿಫರೆಂಟ್ ಸ್ಟೋರಿ. ಬಾಲೇಶ್ವರ್ ಮಿಶ್ರಾ ಅವರ ಕಥೆ ತುಂಬ ಭಿನ್ನವಾಗಿದೆ. ದ ಲ್ಯಾಂಕಿ ಯಂಗ್ಸ್ಟರ್ ಫ್ರಮ್ ಮಿರ್ಜಾಪುರ್, UP ಈಸ್ ಅನ್ ಅನ್ಎಂಪ್ಲಾಯ್ಡ್ ಹೈಸ್ಕೂಲ್ ಡ್ರಾಪ್ಔಟ್ ಹೂ ಹ್ಯಾಡ್ ರೀಸೆಂಟ್ಲಿ ಕಮ್ ಟು ಮುಂಬೈ. ಉತ್ತರ ಪ್ರದೇಶದ ಮಿರ್ಜಾಪುರದಿಂದ ಬಂದ ಎಳೆದ ದೇಹವಿರುವ ಯುವಕ ಬಾಲೇಶ್ವರ್ ಉದ್ಯೋಗವಿಲ್ಲದವನಾಗಿದ್ದು ಹೈಸ್ಕೂಲ್ ಬಿಟ್ಟು ಕೊಟ್ಟಿದ್ದನು ಮತ್ತು ಇತ್ತೀಚೆಗೆ ಮುಂಬೈ ಬಂದಿದ್ದನು. ಲಿವಿಂಗ್ ವಿತ್ ಹಿಸ್ 2 older brothers, his job hunt had proved fruitless. ಅವನು ತನ್ನ 2 ಅಣ್ಣಂದಿರೊಂದಿಗೆ ವಾಸವಾಗಿದ್ದ, ಆದರೆ ಕೆಲಸ ಹುಡುಕಿದರೂ ಫಲ ಸಿಗಲಿಲ್ಲ. Now he was treading water and had resigned himself to the fact that he was running out of options. He had spent his day with a friend, grabbed lunch and watched a movie. ಅವನು ಆ ದಿನವನ್ನು ತನ್ನ ಸ್ನೇಹಿತನೊಂದಿಗೆ ಕಳೆದನು, ಊಟ ಮಾಡಿಕೊಂಡು ಒಂದು ಸಿನಿಮಾವನ್ನು ನೋಡಿ ಆನಂದಿಸಿದ್ದನು. ಆಸ್ ಬಾಲೇಶ್ವರ್ ಬೋರ್ಡೆಡ್ ದ ಟ್ರೇನ್ ಹೋಮ್, ಹಿ ಪಾಂಡರ್ಡ್ ಓವರ್ ಹಿಸ್ ಫ್ಯೂಚರ್. ಮನೆಗೆ ಹೋಗುವ ರೈಲಿಗೆ ಬಾಲೇಶ್ವರ್ ಹತ್ತಿದ್ದಾಗ ತನ್ನ ಭವಿಷ್ಯವನ್ನು ಯೋಚಿಸುತ್ತಿದ್ದನು. ಬಟ್ ಆಲ್ ಹಿ ಕುಡ್ ನೌ ಥಿಂಕ್ ಆಫ್ ವಾಸ್ ಸೇವಿಂಗ್ ಅ ಸ್ಟ್ರೇಂಜರ್ಸ್ ಲೈಫ್. ಆದರೆ ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಒಂದೇ ವಿಷಯ, ಒಬ್ಬ ಅನ್ಯೋನ್ಯದ ಪ್ರಾಣವನ್ನು ಉಳಿಸುವುದರ ಬಗ್ಗೆ ಇದೆ. Innumerable motorists drove by, some even slowing down to see the young man struggling to hold the blood-covered woman in his arms. ಅನೇಕ ವಾಹನ ಚಾಲಕರು ಅಲ್ಲಿ ಹಾದು ಹೋದರು. ಕೆಲವರು ಬಾಲೇಶ್ವರ್ ತನ್ನ ಬೆತ್ತಲೆಯ ಕೈಯಲ್ಲಿ ರಕ್ತಭರಿತ ಮಹಿಳೆಯನ್ನು ಹಿಡಿದಿರಲು ಬಡಪಡುವುದು ನೋಡಿ ನಿಧಾನಗತಿಯಲ್ಲಿ ಹೋದರು. Just when he had begun to lose hope, a tempo truck pulled over and its driver, a middle-aged man who spoke Gujarati, stepped out. ಅವನು ನಂಬಿಕೆ ಕಳೆದುಕೊಳ್ಳುತ್ತಿದ್ದಾಗಲೇ ಒಂದು ಟೆಂಪೋ ಟ್ರಕ್ ಅಲ್ಲಿ ನಿಂತಿತು ಮತ್ತು ಅದರ ಚಾಲಕ ಮಧ್ಯವಯಸ್ಸಿನ ಗುಜರಾತಿ ಭಾಷೆ ಮಾತನಾಡುವ ವ್ಯಕ್ತಿ ಬಾಗಿಲಿಂದ ಇಳಿದನು.